ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕು ನೋಡಿರಿ. ಇದು 1 ಕಿಲೋಮೀಟ್ರು ನಕಾಶಲ್ಲಿರೋಂಥ ರೋಡ್ ಪಕ್ಕಕ್ಕೆ ಬರೋಂಥ ಲ್ಯಾಂಡ್ ಇದು. ಆ ಕಾರು ನಿಂತಿದೆ ನೋಡಿರಿ. ಹಿಂದಿಂದ ಈ ಕಡೆಯಿಂದ ಸ್ಟಾರ್ಟ್ ಆಗಿದ್ದು ಕೆಳಗಡೆ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಇದೊಂದು ತುಂಡ ಬರುತ್ತೆ ಮತ್ತು ಈ ಕಡೆ ಬಲಗಡೆ ಒಂದು ತುಂಡ ಬರುತ್ತೆ. 1.5 ಎಕರೆಗೆ ನಿಮ್ಗೊಂದು 3/4 ಎಕರೆಯಿಂದ 1 ಎಕರೆ ಒತ್ತುವರಿ ಬರುತ್ತೆ. ಆ ಫ್ರೀ ಲ್ಯಾಂಡ್ ಸಿಗುತ್ತೆ ನಿಮಗೆ. ಈ ಥರ ಇರೋಂಥ ಲ್ಯಾಂಡ್ ಇದು. ಈ ಅಕ್ಕಪಕ್ಕದಲ್ಲೆಲ್ಲ ಬೋರ್ವೆಲ್ಗಳು ಹಾಕಿದ್ದಾರೆ. ಪ್ರೆಸೆಂಟ್ ಈಗಲೂ ಒಂದು ಬೋರ್ವೆಲ್ ಕೊರಿತಾ ಇದ್ದಾರೆ. ಆ ತೆಂಗಿನ ಗಿಡ ಕಾಣಿಸ್ತಿದೆ ನೋಡ್ರಿ ಅಲ್ಲಿ. ಅದು ಆಲ್ರೆಡಿ 500 ಅಡಿಗೆ ನೀರಾಗಿದೆ. ಇನ್ನೂ ಕೊರಿತಾ ಇದ್ದಾರೆ. 2.5 ಇಂಚ್ ನೀರಾಗಿದೆ ನೋಡೆಲ್ಲ. ತೋಟಗಳು ಇದ್ದಾವೆ ಅಪೋಸಿಟ್ಟು. ಊರಿಂದ 1.5 ಕಿಲೋಮೀಟ್ರ್ ಇರೋಂಥ ಲ್ಯಾಂಡ್ ಇದು. ಲೈನ್ ಬರುತ್ತೆ. ಬೆಂಗಳೂರಿಂದ ಲ್ಯಾಂಡ್ಗೆ 105 ಕಿಲೋಮೀಟ್ರ್ ಇದೆ. ಇದೊಂದು ತೊಂಡನು ಸಿಗುತ್ತೆ. ಟೋಟಲ್ 1.5 ಎಕರೆಗೆ 3/4 ಎಕರೆಗೆ ಒತ್ತುವರಿ ಇದೆ. ಬೆಂಗಳೂರಿಂದ 106 ಕಿಲೋಮೀಟ್ರು, ತಾಲೂಕಿಂದ ಗೌರಿಬಿದನೂರು ತಾಲೂಕಿಂದ 20 ಕಿಲೋಮೀಟ್ರು, ಹಿಂದೂಪುರದಿಂದ 20 ಕಿಲೋಮೀಟ್ರು, ಹಿಂದೂಪುರ ಇದ್ರಾಶ್ವತ್ವರ ರೈಲ್ವೆ ಸ್ಟೇಷನ್ಗೆ 20 ಕಿಲೋಮೀಟ್ರ್ ಆಗುತ್ತೆ ನೋಡಿರಿ. ಇಲ್ಲಿ ಏನು ಹಿಂದೆ ಕಡೆ ಮಂಡ್ಯ ಕಾಣಿಸ್ತಿದೆಯೋ ಸ್ವಲ್ಪ JCB ಕ್ಲೀನ್ ಮಾಡಿಸ್ಕೊಂಡ್ರೆ ನೀವು ಅಲ್ಲೇ ಮನೆಗಿನ ಶೆಡ್ಡು, ಕುರಿ ಫಾರ್ಮು ಎಲ್ಲನ ಅದೇ ಖರಾಬ್ ಜಾಗದಲ್ಲೇ ನೀವು ಮಾಡ್ಕೋಬೋದು. ಆರಾಮಾಗಿ ಇರ್ಬೋದು. ಒಳ್ಳೆ ನೋಡಿ ಇಲ್ಲಿ ಇರೋಂಥ ಲ್ಯಾಂಡ್ ಇದು. ಕುರಿ ಫಾರ್ಮು, ಕೋಳಿ ಫಾರ್ಮ್ ಮಾಡೋರಿಗೆ, ಫಾರ್ಮ್ ಹೌಸ್ ಕಟ್ಟೋರಿಗೆ ಸೂಟಬಲ್ ಪ್ಲೇಸು. ಇಲ್ಲ ವೆಜಿಟೇಬಲ್ ಬೆಳೆಸೋರಿಗೆ ಆ ಥರಗೆಲ್ಲ 3-4 ಸಿಟಿ ಹತ್ರ ಇರೋದ್ರಿಂದ ಭಾಳ ಅನುಕೂಲ ಆಗೋಂಥ ಜಾಗ. ಜನರಲ್ ಕ್ಯಾಟಗರಿ ಇರುತ್ತೆ. ಲಿಟಿಗೇಷನ್ ಇಲ್ಲ ನೋಡ್ರಿ. ಜಾಗ ಎಲ್ಲ ಫುಲ್ ನೀವು ನೀಟ್ ಮಾಡ್ಕೊಂಡು ಇಟ್ಕೋಬೋದು. ಆ ಥರ ಇದು. ಇಷ್ಟು ಜಾಗ ನೀವು ಕ್ಲೀನ್ ಮಾಡ್ಬೋದು ನೋಡಿ. ಸಣ್ಣ ಪುಟ್ಟ ತೆಗೆದ್ರೆ ಒಂದು 3-4 ಸೈಟ್ ಆಗೋಷ್ಟು ಜಾಗ ಆಗುತ್ತೆ ನೋಡಿರಿ. ಆ 2 ವೀಲರ್ ನಿಂತಿದೆ ನೋಡಿ, ಅಲ್ಲಿಂದನೇ ಸ್ಟಾರ್ಟ್ ಆಗೋಂಥ ಲ್ಯಾಂಡ್ ಇದು. ಈ ಲ್ಯಾಂಡು ಫುಲ್ಲು ಡೀಟೇಲ್ಸ್ ಬೇಕಂದರೆ ಕಾಲ್ ಮಾಡಿ. ಮತ್ತು ಡೀಟೇಲ್ಸ್ ಎಲ್ಲ ಕಾಲ್ ಮಾಡ್ಕೊಂಡು ಅದು ಕೇಳಿ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ರೇಟು ಗೀಟೆಲ್ಲ. ವೀಡಿಯೋದಲ್ಲಿ ನಾವು ರೇಟ್ಗಳು ಹೇಳೋಕ್ಕಾಗಲ್ಲ. ದಯವಿಟ್ಟು ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ಮ್ ಹೌಸ್ ಮಾಡೋರಿಗೆ, ಕುರಿ ಫಾರ್ಮು, ಕೋಳಿ ಫಾರ್ಮ್ ಮಾಡೋರಿಗೆ ಸೂಟಬಲ್ ಪ್ಲೇಸ್ ಇದು. ತರಕಾರಿ ಬೆಳೆಯೋರ್ಗಂತೂ ಭಾಳ ಅದ್ಭುತವಾದ ಜಾಗ ಇದು ನೋಡಿ. ಫುಲ್ಲು ಹಿಲ್ಲಿ ವ್ಯೂ, ಆರಾಮಾಗಿರ್ಬೋದು. ಬೆಂಗಳೂರು ಸಿಟಿ ಸೆಂಟ್ರಿಂದ 106 ಕಿಲೋಮೀಟರ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.